ನಂದಲ್ಲಿ ರಾಜಪ್ಪ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ರು, ಅದನ್ನು ನಾವು ಗಮನಿಸ್ತಾ ಇದ್ವಿ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಮಾಧ್ಯಮ ಮಿತ್ರರು ಏನೇ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಸಿಟ್ಟಾಗ್ತಾ ಇದ್ರು. ಅವರು ಹೇಳ್ತಾ ಇದ್ದಿದ್ದು ಅಲ್ಲಿ ಜನ ಹೆಚ್ಚಾಗಿ ಬಂದ್ರು, 35,000 ಬರೋವಲ್ಲಿ 2-3 ಲಕ್ಷ ಜನ ಬಂದ್ರು, ಆಮೇಲೆ ಪೊಲೀಸ್ ಫೋರ್ಸ್ ಇತ್ತು ಅನ್ನೋದನ್ನ ಹೇಳ್ತಾ ಇದ್ರು. ಈ ಹಿಂದೆ ಯಾವ ರೀತಿಯಾಗಿ ಅವರು ನಿಭಾಯಿಸಿದ್ರು ಅದೇ ರೀತಿಯಾಗಿ ನಿಭಾಯಿಸ್ತಾ ಇದ್ರು ಅಂತ. ಬಟ್ ಗ್ರೌಂಡ್ ರಿಯಾಲಿಟಿ ಬೇರೆನೇ ಹೇಳ್ತಾ ಇದೆ. ಬನ್ನಿ, ವಿರೋಧ ಪಕ್ಷದವರು ಕೂಡ ಸೇರಿದ್ದಾರೆ. ಏನೇನು ಮಾತಾಗ್ತಾ ಇದೆ ಅನ್ನೋದನ್ನ ನಾವು ನೋಡೋಣ. ಸಿಎಂ ಹೇಳಿರುವಂತ ವಿಚಾರಗಳು, ತಪ್ಪಿತಸ್ಥರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಂತ ಹೇಳಿದ್ರು. ನಾವು ಪೊಲೀಸ್ ಭದ್ರತೆಯನ್ನಷ್ಟೇ ವಹಿಸಿದ್ವಿ ಅನ್ನೋದು ಸಿಎಂ ಮಾತು. ಮತ್ತೊಂದು ಕಡೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆಸ್ಪತ್ರೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಗಾಯಾಳುಗಳು ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಹಾಗೆ ಬಲಿಯಾದವರ ಕುಟುಂಬದವರನ್ನ ಮಾತನಾಡಿಸ್ತಾ ಇದ್ದಾರೆ, ಸಾಂತ್ವನ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು ಯಾವ ರೀತಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ. ಕೇವಲ 24 ಗಂಟೆಯಲ್ಲಿ ಆ ಸಂಭ್ರಮ ಅನ್ನೋದು ಸೂತಕ ಆಗೋಯ್ತು. ಕಾರಣ ಭದ್ರತೆ, ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಕಾಣೋದು. ನಿಮ್ಮ ಒಂದು ಧೋರಣೆಯಿಂದ, ನಿಮ್ಮ ಒಂದು ಅಜಾಗರೂಕತೆಯಿಂದ ನನ್ನ ಮಗನ ಇವತ್ತು ಬಲಿ ತಗೊಂಡಿದ್ದೀರಾ. ದಯವಿಟ್ಟು ಅವನು ಕರ್ಕೊಂಡು ಹೋಗಕ್ಕೆ ವ್ಯವಸ್ಥೆ ಮಾಡ್ಕೊಡಿ. ಆಗೋಗ್ಬಿಟ್ಟಿದೆ. ಇವ್ರು ನಾಳೆ ಕಳಿಸ್ತೀವಿ ಅಂತಾರೆ. ಯಾವುದೇ ಸರ್ಕಾರ, ಇವಾಗ ಚೀಫ್ ಮಿನಿಸ್ಟರ್ ಬಂದಿದ್ರು, ಹೋಮ್ ಮಿನಿಸ್ಟರ್ ಬಂದಿದ್ರು, ಅವ್ರದ್ದು ಹೋದ್ರು. ನಾವು ಒಬ್ಬೊಬ್ರು ಸಾಕೊಂಡಿರ್ತೀವಿ. ನನ್ನ ಮಗನ ಕರ್ಕೊಂಡು ಹೋಗ್ತೀನಿ, ನನಗೆ ಕಳಿಸ್ಕೊಡಿ ಸರ್. ಇವತ್ತೇ ಬೇಕು, ಇವತ್ತೇ ಕರ್ಕೊಂಡು ಹೋಗ್ತೀನಿ ನಾನು. ನೀವು ಇಲ್ಲಿ ನಾಳೆ ಅವನಿಗೆ ಪೋಸ್ಟ್ ಮಾರ್ಟಮ್ ಏನು ಬೇಡ ಸರ್. ಆಗೋಗ್ಬಿಟ್ಟಿದೆ. ನನ್ನ ಮಗನ ಕಳಿಸ್ಕೊಡಿ ದಯವಿಟ್ಟು. ಅದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ನೀವು ಇಲ್ಲಿಟ್ಟು ಅವನ್ನ ಅಲ್ಲಿ ಮರಗಿಸಿ ನನ್ನನ್ನು ಇಲ್ಲಾಗಿ ನಾವು 1 ಅವರ್ ಬಿಟ್ಟು ಅವನು ಇರ್ತಿರ್ಲಿಲ್ಲ. ಒಬ್ಬ ಮಗನ ಸಾಕೊಂಡಿದ್ದೀನಿ. 22 ವರ್ಷ ಅವನಿಗೆ ತುತ್ತು ಕೊಟ್ಟು ಸಾಕಿ ಇವತ್ತು ನಿಮ್ಮ ಒಂದು ಧೋರಣೆಯಿಂದ ಇಲ್ಲಿ ಬೀದಿನಲ್ಲಿ ಹೆಣ ಆಗಕ್ಕೆ ಮಾಡ್ಬಿಟ್ಟೆ. ನನಗೆ ಕೇಳ್ದೆ ಬಂದಿನಿ. ದಯವಿಟ್ಟು ಅವನನ್ನ ಇವಾಗನೇ ನನಗೊಂಚೂರು ಮಾಡಿ ಕಳಿಸ್ಕೊಡಿ. ಆಗೋಗ್ಬಿಟ್ಟಿದೆ. ಬರೋದು ಹೋಗೋದು ನಿಮಗೆ ಎಷ್ಟು ಕೋಟಿ ಜನಗಳಿದ್ದಾರೆ. ನನಗೆ ಆಗಲ್ಲ. ನನಗೆ ಕಳಿಸ್ಕೊಡಿ. ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಒಬ್ಬನೇ ಮಗ. ಫಸ್ಟ್ ಇಯರ್ ಆಗಿ 2ನೇ ಸೆಕೆಂಡ್ ಇಯರ್ ಸರ್. 2ನೇ ವರ್ಷದ ಇಂಜಿನಿಯರ್. ಅಯ್ಯೋ ದೇವ್ರೇ, ಜೀವನದಲ್ಲಿ ಮಾತ್ರ ಯಾರಿಗೂ ಈ ತರ ಮಾಡಬೇಡಿ. ಹೆಸರೇನು? ಸಾನಾ. ಏನು ಓದ್ತಾ ಇದ್ದಾರೆ? ಅಯ್ಯೋ ಆಯ್ತು 5 ನಿಮಿಷ.